ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಇನ್ಕಾಂಟಿನೆನ್ಸ್, ಅಂದರೆ ಉಚ್ಚೆಯ ಮೇಲೆ ಹತೋಟಿ ಇಲ್ಲದೆ ಇರಬೇಕೆ, ಉಚ್ಚೆ ಸೋರ್ತಾ ಇರೋದು. ಇದು ವಯಸ್ಸಾದವರಿಗೆ ಬಹಳ ಅನುಭವ ಬಂದಿರುತ್ತೆ. ಸೊ ಇನ್ಕಾಂಟಿನೆನ್ಸ್ ಅಂತ ಅಂದರೆ ಯೂರಿನ್ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರುವಂಥದ್ದು, ಉಚ್ಚೆ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರುವಂಥದ್ದು. ಇದು ಅಬಾಲ ವೃದ್ಧರಾಗಿ ಕಾಡ್ತದೆ. ವೃದ್ಧರಿಗೆ ಕಾಡ್ತದೆ ಅಂದರೆ ನಿಮ್ಗೆ ಗೊತ್ತಿತ್ತು, ಬಟ್ ಮಕ್ಕಳಿಗೂ ಬರ್ತದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ಇವತ್ತು ಆ ವಿಷಯ ಮಾತಾಡ್ತೀನಿ. ಇವಾಗ ನಿಮಗೆ ನಾನು ಹಿಂದೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನಲ್ಲಿ ನಾನು ಡಯಾಗ್ರಾಮ್ ಹಾಕಿ ತೋರಿಸಿದ್ದೀನಿ, ಮತ್ತೆ ಬೇಕಾದರೆ ಅದನ್ನು ರೆಫರ್ ಮಾಡಿ. ಲಾಸ್ಟಿಗೆ ಕೆಳಗಡೆ ಕಿಡ್ನಿಯಿಂದ ಎರಡು ಯುರೆಟರ್ಗಳು ಎರಡು ಕಡೆ ಕಿಡ್ನಿಯಿಂದ ಬರ್ತವೆ, ಬಂದು ಬ್ಲ್ಯಾಡರ್ಗೆ, ಯೂರಿನರಿ ಬ್ಲ್ಯಾಡರ್ ಮೂತ್ರಕೋಶಕ್ಕೆ ಬಂದು ಸೇರಿಕೊಳ್ತವೆ. ಅಲ್ಲಿಂದ ಕೆಳಗಡೆ ಯುರೆತ್ರ ಬರ್ತದೆ. ಯೂರಿನರಿ ಬ್ಲ್ಯಾಡರ್ ಆದಮೇಲೆ ಮೂತ್ರ ನಳಿಕೆ ಬರ್ತದೆ, ಕೆಳಗಡೆ ಉಚ್ಚೆ ಹೋಗುವಂಥ ಜಾಗ. ಅದರ ಮೇಲೆ ಪ್ರಾಸ್ಟೇಟ್ ಅನ್ನುವಂತಹ ಒಂದು ಗ್ರಂಥಿ ಬರುತ್ತೆ. ಯಾರಿಗೆ? ಗಂಡಸರಿಗೆ. ಹೆಂಗಸರಿಗೆ ಏನಿರುತ್ತೆ, ಅಲ್ಲಿ ಯೂಟ್ರಸ್, ಗರ್ಭಕೋಶ ಇರ್ತದೆ. ಸೊ ಪ್ರಾಸ್ಟೇಟ್ ಮತ್ತು ಗರ್ಭಕೋಶ. ಆವಾಗ ನಿಮ್ಗೆ ಅರ್ಥ ಆಗಿರಬೇಕು, ಯಾವಾಗ ಗಂಡಸರಿಗೆ 60-65 ಆ ಏಜ್ನಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ, ಅದರ ಬಗ್ಗೆ ನಾನು ಮಾತಾಡಿದ್ದೀನಿ. ಯಾವಾಗ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗುತ್ತೋ, ದಪ್ಪ ಆಗುತ್ತೋ, ಪ್ರಾಸ್ಟೇಟ್ ಉಬ್ಕೊಳ್ತದೋ, ಈ ಪ್ರಾಸ್ಟೇಟು ಲೈಂಗಿಕ ಕ್ರಿಯೆಯಲ್ಲಿ ನಮಗೆ ಸಹಾಯ ಆಗ್ತದೆ. ಆದರೆ ಯಾವಾಗ ನಿಮ್ಮ ಲೈಂಗಿಕ ಕ್ರಿಯೆ ನಿಂತು ಹೋಗ್ತದೋ, 60-65, ಯು ಆರ್ ನಾಟ್ ಅನ್ ಆ್ಯಕ್ಟಿವ್ ಸೆಕ್ಷುವಲ್ ಪಾರ್ಟ್ನರ್, ಆ ಟೈಮ್ನಲ್ಲಿ ಅದು ದಪ್ಪ ಆಗ್ತದೆ. ದಪ್ಪಾಗಿ ಏನು ಮಾಡ್ತದೆ, ಮೂತ್ರಕೋಶದ ಮೇಲೆ ಅದು ಪ್ರೆಷರ್ ಹಾಕ್ತದೆ. ದಪ್ಪ ಆಗಿಬಿಟ್ಟು ಅಲ್ಲಿ ಒತ್ತುತ್ತಾ ಯೂರಿನರಿ ಬ್ಲ್ಯಾಡರನ್ನು ಒತ್ಬಿಟ್ಟು ಇಟ್ಕೊಂಡಿರ್ತದೆ. ಸೊ ಏನೇನು ಎಷ್ಟು ಉಚ್ಚೆ ಇದರಿಂದ ಕಿಡ್ನಿಯಿಂದ ಪ್ರೊಡ್ಯೂಸ್ ಆಗಿ ಕೆಳಗಡೆ ಬರ್ತದೋ, ಅದು ಉಚ್ಚೆ ಮಾಡಬೇಕಾದ್ರೆ ಪೂರ್ತಿ ಉಚ್ಚೆ ಹೋಗಲ್ಲ. ಯಾಕಂದರೆ ಪ್ರಾಸ್ಟೇಟ್ ಅದನ್ನು ಅಡ್ಡ ಕಟ್ಟಿರ್ತದೆ, ಅಡ್ಡ ಕಟ್ಟಿಬಿಟ್ಟು ಉಚ್ಚೆ ಹೋಗೋದ ಹಾಗೆ ಮಾಡ್ತದಲ್ವಾ. ಸೊ ನೀವು ಸ್ವಲ್ಪ ಅಲ್ಲಿ ರಿಟೆನ್ಷನ್ ಆಫ್ ಯೂರಿನ್ ಇರ್ತದೆ, ಅಂದರೆ ಉಚ್ಚೆ ಅಲ್ಲಿ ಸ್ವಲ್ಪ ಉಳ್ಕೊಂಡ್ಬಿಟ್ಟು ಆ ಉಳ್ಕೊಂಡಿರುವ ಯೂರಿನ್ನು ಅಲ್ಲಿ ಮತ್ತೆ ಇನ್ಫೆಕ್ಷನ್ ಆಗ್ಬೋದು. ಯಾವುದೇ ನೀವು ತ್ಯಾಜ್ಯ ವಸ್ತುವನ್ನು ತುಂಬ ದಿವಸ ಇಟ್ಟರೆ ಅದು ಬುರುಗು ಬರ್ತದೆ, ಅದು ಇನ್ಫೆಕ್ಷನ್ ಆಗ್ತದೆ ಅದಕ್ಕೆ ಅಲ್ವಾ. ಸೊ ಹಾಗೆ ಆಗತ್ತೆ ಅಂತ. ಸೊ ಇದರಿಂದ ಏನಾಗ್ತದೆ, ಅಲ್ಲಿ ಸ್ವಲ್ಪ ಯೂರಿನ್ ರಿಟೆನ್ಷನ್ ಆಗಿರೋದ್ರಿಂದ ನಿಮ್ಮ ಪೊಸಿಷನ್ ಡಿಪೆಂಡ್ ಆಗುತ್ತೆ. ನೀವು ಮಲ್ಕೊಂಡಾಗ ಪ್ರೆಷರ್ ಜಾಸ್ತಿ, ಎದ್ದು ನಿಂತ್ಕೊಂಡ ತಕ್ಷಣ ಆ ಪ್ರೆಷರ್ ಸ್ವಲ್ಪ ಪ್ರಾಸ್ಟೇಟ್ದು ಪ್ರೆಷರ್, ನೀವು ಸ್ಟ್ರೈಟ್ ನಿಂತ್ಕೊಂಡಾಗ ಪ್ರಾಸ್ಟೇಟು ಬ್ಲ್ಯಾಡರ್ನಿಂದ ಒಂಚೂರು ಮುಂದೆ ಬರ್ತದೆ, ಆವಾಗ ಉಚ್ಚೆ ಹೋಗಬೇಕು ಅಂತ ಅನಿಸುತ್ತೆ. ಸೊ ನಿಮ್ಮ ಪೊಸಿಷನ್ ಡಿಪೆಂಡ್ ಆಗಿಬಿಟ್ಟು ಉಚ್ಚೆ ಬರ್ತದೆ. ಮಲ್ಕೊಂಡಿರುವಾಗ ಅಷ್ಟೊಂದು ಬಂದಿರಲ್ಲ, ಆದರೆ ಎದ್ದು ನಿಂತ್ಕೊಂಡ ತಕ್ಷಣ ಉಚ್ಚೆ ಹೋಗಲೇಬೇಕು ಅನ್ನೋಂಥ ಒಂದು ಈ ಅರ್ಜಿ ಏನಿದೆಯೋ, ಹೋಗಲೇಬೇಕು ಅಂತ ಒಂದು ಪ್ರಸಂಗ ಬರುತ್ತಲ್ವ. ಸೊ ಅದಕ್ಕೆ ಅದು ನಿಮ್ಮ ಕಂಟ್ರೋಲಿಲ್ಲ, ಹೋಗಲೇಬೇಕು ಆವಾಗ, ಅದಕ್ಕೆ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಸೊ ಈ ವಯಸ್ಸಾದವರಲ್ಲಿ, ಗಂಡಸರಲ್ಲಿ ಪ್ರಾಸ್ಟೇಟ್. ಹೆಂಗಸರಲ್ಲಿ ಏನಾಗ್ತದೆ ಹಾಗಾದರೆ, ಹೆಂಗಸರಲ್ಲಿ ಗರ್ಭಕೋಶ ಯೂಟ್ರಸ್ ದಪ್ಪ ಆಗ್ಬೋದು. ಯೂಟ್ರಸ್ ಯಾಕೆ ದಪ್ಪ ಆಗ್ತದೆ, ಒಳಗಡೆ ಫೈಬ್ರಾಯ್ಡ್ ಇರ್ಬೋದು. ಅಥವಾ ಯಂಗ್ ವಿಮೆನ್ನಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಎಂಟೈರ್ ಯೂಟ್ರಸ್ ವಿಲ್ ಬಿ ಪ್ರೆಸ್ಸಿಂಗ್ ಆನ್ ದ ಬ್ಲ್ಯಾಡರ್. ಸೊ ಹಾಗಾಗಿ ಉಚ್ಚೆಗೆ ಹೋಗಬೇಕು ಅನ್ನೋದು ಅನಿಸ್ಬೋದು ಅವರಿಗೆ. ಸೊ ಅನಿಸಿದಾಗೆಲ್ಲ ಹೋಗಬೇಕಾಗತ್ತೆ, ಬಟ್ ಹೋಗಲಿಕ್ಕೆ ಆಗಲ್ಲ. ಸೊ ಅದು ಅಲ್ಲೇ ಸ್ವಲ್ಪ ಉಚ್ಚೆ ಸ್ರಾವ ಆಗುತ್ತೆ, ಉಚ್ಚೆ ಈಚೆ ಬಂದುಬಿಡ್ತದೆ. ಏನು ಮಾಡಲಿಕ್ಕೆ ನನ್ನ ಕಂಟ್ರೋಲಲ್ಲಿ ಇಲ್ಲ. ಸೊ ಯಾವುದು ನಿಮ್ಮ ಕಂಟ್ರೋಲಲ್ಲಿ ಇಲ್ವೋ ಆವಾಗ ಅದನ್ನು ಇನ್ಕಾಂಟಿನೆನ್ಸ್ ಆಫ್ ಯೂರಿನ್ ಅಂತ ಹೇಳ್ತೀವಿ. ಸೊ ಹೆಂಗಸರಿಗೆ ಗರ್ಭಕೋಶ ದಪ್ಪ ಆಗೋದು, ಫೈಬ್ರಾಯ್ಡ್ನಿಂದಾಗಿ ದಪ್ಪ ಆಗಿರ್ಬೋದು, ಅಥವಾ ಯೂಟ್ರನ್ ಕ್ಯಾನ್ಸರ್, ವಾಟ್ ಎವರ್, ಅದು ದಪ್ಪ ಆದರೆ ಅದು ಬ್ಲ್ಯಾಡರ್ ಮೇಲೆ ಪ್ರೆಸ್ ಆಗ್ತದೆ. ಗಂಡಸರಲ್ಲಿ ಪ್ರಾಸ್ಟೇಟ್ ಗ್ರಂಥಿ ದಪ್ಪ ಆಗಿಬಿಟ್ಟು ಬರ್ತದೆ. ಸೊ ಹೀಗೆ ಹಲವಾರು ಕಾರಣಗಳಿಂದ ಬರ್ಬೋದು. ಇದು ಅಲ್ಲದೆ ಸಾಮಾನ್ಯವಾಗಿ ಇನ್ಯಾವ ಕಾರಣಗಳಿಗೆ ಬರ್ಬೋದು. ಒಂದು, ನಮಗೆ ಯೂರಿನರಿ ಇನ್ಫೆಕ್ಷನ್ ಆದಾಗ, ಗಂಡಸರಿಗೆ ಆಗಲಿ ಹೆಂಗಸರಿಗೆ ಆಗಲಿ ಯೂರಿನರಿ ಇನ್ಫೆಕ್ಷನ್ ಆದಾಗ ಒಂಚೂರು ಉಚ್ಚೆ ಮಾಡುವ ಜಾಗದಲ್ಲಿ ಚೂರು ಬರ್ನಿಂಗ್ ಆಗಿಬಿಟ್ಟು ಉಚ್ಚೆ ಹೋಗೋಣ ಅನ್ನುವಂಥ ಒಂದು ಫೀಲಿಂಗು ಬರಬಹುದು.
ಸೊ ಅದು ಒಂದು ಕಾರಣ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನು. ಇನ್ನೊಂದು ಏನು ಕಾರಣ ಅಂತಂದರೆ ನಿಮಗೆ ಲೋಡೆಡ್ ರೆಕ್ಟಮ್ ಅಂದರೆ ನಿಮ್ಮ ಕಕ್ಕಸ್ಸು, ನೀವು ಕಾನ್ಸ್ಟಿಪೇಷನ್ನಿಂದ ಸಫರ್ ಆಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಅಂದರೆ 2 ದಿವಸ 3 ದಿವಸಕ್ಕೊಂದ್ಸತಿ ಕಕ್ಕಸ್ ಹೋಗುತ್ತೆ. ಆವಾಗೇನಾಗುತ್ತೆ, ನಿಮ್ಮ ರೆಕ್ಟಮ್ನಲ್ಲಿ ಕೆಳಗಡೆ ಗುದನಾಳದಲ್ಲಿ ಮಲ ಸಾಕಷ್ಟು ಸಂಗ್ರಹ ಆಗುತ್ತೆ. ಅದು ಯಾಕೋ ಹೋಗ್ತಾ ಇಲ್ಲ. ನಿಮಗೆ ಒಂದೋ ವಯಸ್ಸಾದ ಮೇಲೆ ನಿಮಗೆ ಆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಲ್ಲ, ಮುಕ್ಕರದಾಗ ರಿಲ್ಯಾಕ್ಸ್ ಆಗಲ್ಲ. ಸೊ 2-3 ದಿವಸ ಅಲ್ಲೇ ಉಳ್ಕೊಳ್ತದೆ. ಅಲ್ಲೇ ಉಳ್ಕೊಂಡದ್ದು ಏನಾಗುತ್ತೆ, ಅದೇ ಒಂದು ಗಡ್ಡೆ ಥರ ಕೆಲಸ ಮಾಡುತ್ತಲ್ವಾ. ಸೊ ಅದು ಬ್ಲ್ಯಾಡರ್ ಮೇಲೆ ಪ್ರೆಸ್ ಮಾಡ್ತಾ ಇರ್ಬೋದು. ಸೊ ಕಾನ್ಸ್ಟಿಪೇಷನ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ಸ್ ಫಾರ್ ಯೂರಿನರಿ ಇನ್ಕಾಂಟಿನೆನ್ಸ್. ಆಯಿತಾ. ಸೊ ಕಾನ್ಸ್ಟಿಪೇಷನು. ಆಮೇಲೆ ಹೆಂಗಸರಿಗೆ ವೆಜೈನೈಟಿಸ್ ಅಂದರೆ ವೆಜೈನಾದಲ್ಲಿ ಇನ್ಫೆಕ್ಷನ್ನು, ಅದು ಯೂರಿನರಿ ಇನ್ಫೆಕ್ಷನ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ ಇರ್ಬೋದು. ಸೊ ಅಲ್ಲಿ ವೆಜೈನಲ್ ಇನ್ಫೆಕ್ಷನ್ ಆದಾಗ ಕೂಡ ಅವರಿಗೆ ಉಚ್ಚೆ ಹೋಗಬೇಕು ಅಂತ ಒಂದು ಸೆನ್ಸೇಷನ್ನು ಬರ್ತದೆ. ಉಚ್ಚೆ ಹೋಗಬೇಕು ಅಂತ ಒಂದು ಸೆನ್ಸೇಷನು. ಉಚ್ಚೆ ಮಾಡಲಿಲ್ಲ ಅಂದರೆ ಅಲ್ಲೇ ಉಚ್ಚೆ ಹೊಯ್ದು ಬಿಡೋದು, ಡ್ರಾಪ್ ಆಗಿ ಹೋಗುವಷ್ಟು ತಡ್ಕೊಳ್ಳಿಕ್ಕೆ ಪುರ್ಸೋತಿಲ್ಲ ಆ ಥರ. ಸೊ ಹೀಗೆ ಇನ್ಕಾಂಟಿನೆನ್ಸಿಗೆ ಹಲವಾರು ಕಾರಣಗಳಿವೆ. ಇನ್ನು ಆಂಗ್ಸೈಟಿ ಅಂದರೆ ತುಂಬ ಉದ್ವೇಗ ಅಂದರೆ ಅದು ಹುಡುಗರಿಗೆ ಗೊತ್ತಾಗ್ತದೆ. ನಾಳೆ SLC, ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ಳಿ. ಮ್ಯಾಥ್ಸ್ ತುಂಬ ಟಫ್ ಅಂತ ಆ ಹುಡುಗನಿಗಿರುತ್ತೆ ಪಾಪ. ಸೊ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಒಂದು 10 ಸರ್ತಿ ಟಾಯ್ಲೆಟಿಗೆ ಹೋಗ್ಬಿಟ್ಟು ಉಚ್ಚೆ ಮಾಡ್ಕೊಂಡು ಬರ್ತಾನೆ. ಹಾಗಾಗಿ ಸ್ವಲ್ಪ ಉಚ್ಚೆ ಮಾಡಬೇಕು ಮತ್ತು ಬರೋದು ಮತ್ತು. ಸೊ ಆಂಗ್ಸೈಟಿ ಮೇ ಕಾಸ್ ಯೂರಿನರಿ ಇನ್ಕಾಂಟಿನೆನ್ಸ್. ಸೊ ಹೀಗೆ ಹಲವಾರು ಕಾರಣಗಳಿವೆ ಇನ್ಕಾಂಟಿನೆನ್ಸಿಗೆ. ಅಬಾಲ ವೃದ್ಧರಾಗಿ ಎಲ್ರಿಗೂ ಆಗುತ್ತೆ. ಆಂಗ್ಸೈಟಿ ಇನ್ ಎಲ್ಡರ್ಸ್ ಆಲ್ಸೋ. ನಾನು ಆಂಗ್ಸೈಟಿ ಬಗ್ಗೆ ಮಾತಾಡಿದ್ದೀನಿ. ಸೊ ಆಂಗ್ಸೈಟಿ ಇರುವಂತಹ ಗಂಡಸೇ ಆಗಲಿ ಹೆಂಗಸೇ ಆಗಲಿ, ಹಾಗಾಗಿ ಅದೇ ಒಂದು ಉದ್ವೇಗದಲ್ಲಿ ಒಂದು ಸರ್ತಿ ಪಕ್ಕ ಉಚ್ಚೆ ಒಯ್ದುಬಿಟ್ಟು ಬರ್ತೀನಿ ಅನ್ನುವಂಥ ಒಂದು ಫೀಲಿಂಗು ಬರುತ್ತೆ. ಒಂದೊಂದು ಸರ್ತಿ ಆ ಫೀಲಿಂಗ್ ಬಂದು ಬಾತ್ರೂಮ್ಗೆ ಹೋಗುವಷ್ಟು ಟೈಮ್ ಇದ್ದರೆ ಏನೂ ಆಗಲ್ಲ, ಇಲ್ಲ ಅಂದರೆ ಅಲ್ಲೇ ಸ್ವಲ್ಪ ಬಟ್ಟೆಯಲ್ಲಿ ಆಗಬಹುದು. ಇನ್ನು ಯಾರಿಗಾಗುತ್ತೆ, ಮಕ್ಕಳಲ್ಲಿ ಇನ್ಕಾಂಟಿನೆನ್ಸ್ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗೋದು, ಮಕ್ಕಳಲ್ಲಿ, ನಾನು ಆವಾಗ ಹೇಳಿದೆ ವಯಸ್ಸಾದವರಿಗೆ ಆಗೋದು ನಿಮ್ಗೆ ಗೊತ್ತು ಅಂತ. ಮಕ್ಕಳಲ್ಲಿ ಯಾವಾಗ ಆಗುತ್ತೆ ಗೊತ್ತಾ, ಆಟ ಆಡ್ತಾ ಇರ್ತಾರೆ, ಉಚ್ಚೆ ಹೋಲ್ಡ್ ಆನ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಇನ್ನೇನು ಅದು ಇಂಡೋರ್ ಗೇಮ್ಸ್ ಆಗಿರ್ಬೋದು, ಔಟ್ಡೋರ್ ಗೇಮ್ಸ್ ಆಗಿರ್ಬೋದು. ಮಧ್ಯದಲ್ಲಿ ಹೋದರೆ ಪ್ರಾಬ್ಲಮ್. ಕ್ರಿಕೆಟ್ ಆಡ್ತಾ ಇರ್ತಾರೆ ಹುಡುಗರು, ಅಯ್ಯೋ ಇನ್ನೊಂದು ಚೂರು ಹೊಡಿಬೇಕು, ಇನ್ನೂ ಹೊಡಿಬೇಕು, ಇದು ಆಟ ಮುಗಿದಿಲ್ಲ ಇನ್ನೂ, ನಾನು ಅದಾದಮೇಲೆ ಹೋಗಿ ಉಚ್ಚೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಮಿನಿಟಿಗೆ ಓಡೋಗ್ತಾರೆ, ಯಾಕಂದರೆ ಅದು ಸ್ವಲ್ಪ ಚಡ್ಡಿಯಲ್ಲಿ ಆಗಿರುತ್ತೆ ಅಷ್ಟೊತ್ತಿಗೆ. ಸೊ ಹುಡುಗರಿಗೆ ಬ್ಯುಸಿಯಾಗಿ ಆಟ ಆಡ್ತಾ ಇದ್ದಾಗ ಹೋಲ್ಡ್ ಮಾಡಿಕೊಂಡು ಅದನ್ನು ನಾವಾಗಿ ಪರ್ಪಸ್ಲಿ, ಬಾಕಿದೆಲ್ಲ ನಮ್ಮ ಕೈನಲ್ಲಿ ಇಲ್ಲ, ನಿಯಂತ್ರಣ ನಮ್ಮ ಕೈನಲ್ಲಿ ಇಲ್ಲ. ನಿಯಂತ್ರಣ ನಮ್ಮ ಕೈಯಲ್ಲಿ ಇದೆ, ಆದರೂ ಪೋಸ್ಟ್ಪೋನಿಂಗ್ ದ ಆ್ಯಕ್ಟ್. ಅದನ್ನು ಮತ್ತೆ ಮಾಡೋಣ, ಇನ್ನು ಆಮೇಲೆ ಹೋಗ್ತೀನಿ, ಇನ್ನೊಂದು ಚೂರು ಹೊತ್ತು ಅಂತ ಈಗ ತಡ್ಕೊಳ್ಳೋದು, ಇದು ಒಂದು. ಆಮೇಲೆ ಇನ್ನೊಂದು ಕಾರಣ, ಇದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಗಂಡಸರಿಗಾದರೆ ಇದು ದೊಡ್ಡ ಪ್ರಾಬ್ಲಮ್ ಆಗಲ್ಲ. ಹೆಂಗಸರಿಗೆ ವರ್ಕ್ ಪ್ಲೇಸಲ್ಲಿ ಟಾಯ್ಲೆಟ್ ಸರಿ ಇರೋದಿಲ್ಲ, ಅಲ್ಲಿ ಹೈಜೀನ್ ಮೇಂಟೈನ್ ಆಗಿರಲ್ಲ. ಸೊ ಅಲ್ಲಿ ಉಚ್ಚೆ ಮಾಡೋದೇ ಅಸಹ್ಯ ಅಂತ ಅನಿಸುತ್ತೆ. ಸೊ ಏನು ಮಾಡ್ತಾರೆ, ಬೆಳಿಗ್ಗೆ ಮನೆಯಲ್ಲಿ ಉಚ್ಚೆ ಮಾಡಿದವರು ಹಾಗೇ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಸಾಯಂಕಾಲ ಕೆಲಸದಿಂದ ಮನೆಗೆ ಬಂದುಬಿಟ್ಟು ಉಚ್ಚೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಏನಾಗುತ್ತೆ, ಸುಮಾರು ಹೊತ್ತು ಅಟ್ಲೀಸ್ಟ್ 8 to 10 hours ಅವರು ಹೋಲ್ಡ್ ಮಾಡ್ತಾರೆ. ಹೋಲ್ಡ್ ಮಾಡಿದಾಗ ಅಲ್ಲಿ ಟಾಯ್ಲೆಟ್ ಕ್ಲೀನಾಗಿದ್ದರೆ ಅಲ್ಲೇ ಮಾಡ್ತಾರೆ. ಬಟ್ ಆ ಥರ ಇಲ್ಲ ಅಂತಂದರೆ ಆವಾಗ ಅವರು ಮನೆಗೆ ಬಂದು ಮಾಡೋಷ್ಟರ ಹೊತ್ತಿಗೆ ಸ್ವಲ್ಪ ಉಚ್ಚೆ ಲೀಕ್ ಆಗಿರ್ಬೋದು, ವಿದೌಟ್ ದೇರ್ ನಾಲೆಜ್ ಬಟ್ಟೆ ಒದ್ದಾಗ್ಬಿಡ್ಬೋದು. ಸೊ ಇದು ಲ್ಯಾಕ್ ಆಫ್ ಬಾತ್ರೂಮ್ ಫೆಸಿಲಿಟೀಸ್ ಅಂತ ಇಂಗ್ಲೀಷಲ್ಲಿ ಸಿಂಪಲಾಗಿ ಹೇಳ್ತೀವಿ. ಕನ್ನಡದಲ್ಲಿ ಇಷ್ಟೊಂದು ನಾನು ಹೇಳಬೇಕಾಗ್ತದೆ. ಲ್ಯಾಕ್ ಆಫ್ ಬಾತ್ರೂಮ್ ಫೆಸಿಲಿಟೀಸ್ ಆರ್ ಟಾಯ್ಲೆಟ್ ಫೆಸಿಲಿಟೀಸ್ ಮೇ ಆಲ್ಸೋ ಬಿ ಒನ್ ಆಫ್ ದ ರೀಸನ್ಸ್. ಯಾವುದಾದ್ರೂ ಲಾಂಗ್ ಜರ್ನಿಗೆ ನೀವು ಹೋಗ್ತೀರಾ, ಗಂಡಸರು ಎಲ್ಲಂದರೆ ಅಲ್ಲಿ ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಉಚ್ಚೆ ಒಯ್ದುಬಿಟ್ಟು ಬರ್ತಾರೆ. ಬಟ್ ಹೆಂಗಸರಿಗೆ ಜಾಗ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡಿಕೊಂಡೇ ಇರ್ತಾರೆ. ಡೆಸ್ಟಿನೇಷನ್ ಬರುವ ತನಕ ಪೋಸ್ಟ್ಪೋನ್ ಮಾಡಿಕೊಂಡು ಮಾಡ್ತಾರೆ. ಆವಾಗ ನ್ಯಾಚುರಲಾಗಿ ಇನ್ಕಾಂಟಿನೆನ್ಸ್ ಆಗುತ್ತೆ. ಸೊ ಹೀಗೆ ಹಲವಾರು ಕಾರಣಗಳಿವೆ. ಇನ್ನು ಕೆಲವು ಔಷಧಿ ತಗೊಳ್ಳೋರು, BP ಔಷಧಿ, ಬ್ಲಡ್ ಪ್ರೆಷರಿಗೆ ಮಾತ್ರೆ ತಗೊಳ್ಳೋರು, ಅದರ ಸೈಡ್ ಎಫೆಕ್ಟ್ ಆಗಿ ಉಚ್ಚೆ ಬರ್ತಾ ಇರ್ಬೋದು. ಭಾಳ ಜನಕ್ಕೆ ಬ್ಲಡ್ ಪ್ರೆಷರ್ ಮಾತ್ರೆ ತಗೊಳ್ಳುವಾಗ ಅದರ ಜೊತೆ ಇನ್ನೊಂದು ಸೇರಿಸಿರ್ತಾರೆ, ಹೈಡ್ರೋಕ್ಲೋರ್ಥೈಸೈಡ್ ಅನ್ನುವಂಥ ಒಂದು ಇದು.
ಅದು ಉಚ್ಚೆಯನ್ನು ಅಂದರೆ ಎಕ್ಸ್ಟ್ರಾ ವಾಟರ್, ಕಾಲು ಊತ ಬಂದಿರುತ್ತೆ, ಆವಾಗ ಡಾಕ್ಟ್ರ್ ನೋಡಿಬಿಟ್ಟು ಫಾರ್ ಎಕ್ಸಾಂಪಲ್ ಟೆಲ್ಮಾ ಹೆಚ್ ಅಂತ ಹಾಕ್ಬಿಡ್ತಾರೆ. ಟೆಲ್ಮಾ ಹೆಚ್ ತೊಗೊಂಡಾಗ ಅವನಿಗೆ ಏನಾಗುತ್ತೆ, ಆ ಪೇಷಂಟಿಗೆ ಆಗಾಗೆ ಉಚ್ಚೆಗೆ ಹೋಗಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅದು ಇಟ್ ಪುಷಸ್ ವಾಟರ್ ಔಟ್. ಯಾವುದೇ ಅನ್ವಾಂಟೆಡ್ ವಾಟರ್ ಎಲ್ಲಾದರೂ ಸೇರಿಕೊಂಡಿದ್ದರೆ ಅದನ್ನು ಮೂತ್ರದ ಮೂಲಕ ಹೊರಗಡೆ ಹಾಕುತ್ತೆ. ಸೊ ಕೆಲವು ಡ್ರಗ್ಗುಗಳು, ಆಮೇಲೆ ಇಂಟಾಕ್ಸಿಕೇಷನ್, ಆಲ್ಕೋಹಾಲ್ ತಗೊಳ್ಳೋರಿಗೆ, ತುಂಬ ಆಲ್ಕೋಹಾಲ್ ಕುಡಿಯೋರಿಗೆ, ಇದು ಭಾಳ ಜನಕ್ಕೆ ಆಲ್ಕೋಹಾಲ್ ತಗೊಳ್ಳೋರಿಗೆ ಇದು ಇದಾಗಿರ್ಬೋದು, ಅನುಭವಕ್ಕೆ ಬಂದಿರ್ಬೋದು. ಈ ಕಡೆ ಬಿಯರ್ ಕುಡಿತಾನೆ ಇರ್ತಾರೆ, ಆ ಕಡೆ ಟಾಯ್ಲೆಟ್ ಬಾತ್ರೂಮ್ಗೆ ಹೋಗ್ತಾನೆ ಇರ್ತಾರೆ, ಉಚ್ಚೆ ಹೋಯ್ತಾನೆ ಇರ್ತಾರೆ. ಒಂದು ಕಡೆಯಿಂದ ಆಲ್ಕೋಹಾಲ್ ಒಳಗೆ ಹೋಗುತ್ತೆ, ಇನ್ನೊಂದು ಕಡೆಯಿಂದ ಉಚ್ಚೆ ಈಚೆ ಬರ್ತಾ ಇರ್ತದೆ. ಸೊ ಆಲ್ಕೋಹಾಲ್ ಆ್ಯಕ್ಟ್ಸ್ ಆಸ್ ಎ ಡಯೂರೆಟಿಕ್, ಅಂದರೆ ಉಚ್ಚೆ ಜಾಸ್ತಿ ಪ್ರೊಡ್ಯೂಸ್ ಮಾಡೋ ಥರ ಆಗ್ತದೆ. ಸೊ ಆಲ್ಕೋಹಾಲು, ಕೆಲವು ಔಷಧಿಗಳು, ಹೀಗೆ ಹಲವಾರು ಕಾರಣಗಳು ಇನ್ಕಾಂಟಿನೆನ್ಸಿಗೆ ಪ್ರಾಬ್ಲಮ್. ಯಾಕಂದರೆ ಅವನು ಇದು ಮಾಡೋನು, ಆಲ್ಕೋಹಾಲ್ ಕುಡಿಯೋನು ಆ ಮೊಮೆಂಟಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ, ಏನೋ ಒಂದು ಮಾತಾಡ್ತಾ ಇರ್ತಾರೆ, ಆ ಸಿಚುವೇಶನ್ ಬಿಟ್ಟು ಈಚೆ ಬರೋಕ್ಕಾಗಲ್ಲ, ಇರು ಏನೋ ಹೇಳ್ತಾ ಇದ್ದಾನೆ, ತಮಾಷೆದು ಏನೋ ಹೇಳ್ತಾ ಇದ್ದಾನೆ ಫ್ರೆಂಡು ಅಂತ ಹೇಳ್ಬಿಟ್ಟು ಅದನ್ನು ಕೇಳಿಸ್ಕೊಂಡು ಲಾಸ್ಟ್ ಮಿನಿಟಿಗೆ ಓಡೋಗ್ತಾನೆ, ಅಷ್ಟೊತ್ತಿಗೆ ಅದು ಲೀಕ್ ಆಗಿರ್ತದೆ. ಸೊ ಇನ್ಕಾಂಟಿನೆನ್ಸಿಗೆ ಚಿಕ್ಕ ಕಾರಣದಿಂದ ಹಿಡಿದು ದೊಡ್ಡ ಕಾರಣ, ಔಷಧಿಗಳು, ಹೀಗೆ ಹಲವಾರು ಕಾರಣಗಳಿವೆ. ಇದೆಲ್ಲವನ್ನು ನಾನು ತಕ್ಕ ಮಟ್ಟಿಗೆ ವಿವರಣೆ ಕೊಟ್ಟಿದ್ದೀನಿ. ನನ್ನ ಕೈಲಿ ಆಗುವಷ್ಟು ವಿವರಣೆ ಕೊಟ್ಟಿದ್ದೀನಿ. ಇನ್ನೂ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ತುಂಬ ಇದೆ. ಅದೇ ಸೈಕಲಾಜಿಕಲ್ ರೀಸನ್ಸು, ಆ್ಯಂಗ್ಸೈಟಿ, ಇದು ಆಮೇಲೆ ಮಕ್ಕಳಲ್ಲಿ ಯಾಕೆ ಬರ್ತದೆ, ವೃದ್ಧರಲ್ಲಿ ಯಾಕೆ ಬರ್ತದೆ, ಮಧ್ಯ ವಯಸ್ಸಿನವ್ರಿಗೆ ಯಾಕೆ ಬರ್ತದೆ, ಇಲ್ಲ ಇತ್ಯಾದಿ ಹಲವಾರು ಕಾರಣಗಳನ್ನು ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ಸೊ ಇವತ್ತಿನ ಟಾಪಿಕ್ಕು ಇಷ್ಟೇ. ಟ್ರೀಟ್ಮೆಂಟ್ ಏನು ಅಂತ ನೀವು ಕೇಳ್ಬೋದು. ಟ್ರೀಟ್ಮೆಂಟ್ ಏನಿಲ್ಲ, ಪ್ಯಾಡ್ ಹಾಕ್ಕೊಳ್ಳಿ, ಅಡಲ್ಟ್ ಪ್ಯಾಡ್ ಹಾಕ್ಕೊಳ್ಬೇಕು. ವಯಸ್ಸಾದವರು ಮಕ್ಕಳಿಗೆ ಮಕ್ಕಳ ಪ್ಯಾಡ್ ಹಾಕ್ಕೊಳ್ಬೋದು. ಪ್ಯಾಡ್ ಈಸ್ ದ ಓನ್ಲಿ ಆನ್ಸರ್. ಯಾಕೆಂದರೆ BP ಮೆಡಿಸಿನ್ ಸ್ಟಾಪ್ ಮಾಡುವಂಗಿಲ್ಲ. ಆಲ್ಕೋಹಾಲ್ ಆಫ್ ಕೋರ್ಸ್ ಅದು ನಿಮ್ಮ ಕೈನಲ್ಲಿದೆ. ಆಮೇಲೆ ಕೆಲವು ಡ್ರಗ್ಗಳು ಅವಾಯ್ಡ್ ಮಾಡೋಕ್ಕಾಗಲ್ಲ, ಸೊ ತಗೊಳ್ಳೇಬೇಕು. ಅಫ್ಕೋರ್ಸ್ ಇದು ಗೈನಕಾಲಜಿ ರೀಸನ್ಸು, ಫೈಬ್ರಾಯ್ಡು, ಯೂಟ್ರಸ್ ವಿಚಾರ ಸಂಬಂಧಪಟ್ಟ ಹಾಗೆ ಗೈನಕಾಲಜಿಸ್ಟ್ಗಳನ್ನು ಸಂಪರ್ಕಿಸಿ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಏನು ಕಾರಣ ಅಂತ ಕಂಡುಹಿಡಿದ್ಬಿಟ್ಟು ಅದಕ್ಕೆ ಸರಿಯಾಗಿ ಅದಕ್ಕೆ ಪರಿಹಾರ ಮಾಡ್ತಾರೆ. ಸೊ ಪರಿಹಾರ ವೈದ್ಯರಲ್ಲಿದೆ, ನಿಮ್ಮಲ್ಲಿಲ್ಲ. ನೀವು ಖಾಲಿ ಪ್ಯಾಡ್ ಯೂಸ್ ಮಾಡ್ಬೋದು. ಅಡಲ್ಟ್ ಪ್ಯಾಡ್ ಅಂತ ಸಿಗುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್. ಅದನ್ನು ಹಾಕಿಬಿಡಬೇಕು. ಬೆಡ್ ರಿಡನ್ ಪೇಷಂಟಿಗೆ ಯೂಶ್ವಲಿ ನಾವು ಹಾಕಿಬಿಡ್ತೀವಿ. ಉಚ್ಚೆ ಕಂಟ್ರೋಲಲ್ಲಿ ಇರೋಲ್ಲ ಅಂದ್ಬಿಟ್ಟು, ಉಚ್ಚೆನೂ ಕಂಟ್ರೋಲ್ ಇಲ್ಲ, ಕಕ್ಕಸು ಕಂಟ್ರೋಲ್ ಇಲ್ಲ. ಆವಾಗ ಪ್ಯಾಡ್ ಇಸ್ ದ ಓನ್ಲಿ ಆನ್ಸರ್. ಹೀಗೆ ಯೂರಿನರಿ ಇನ್ಕಾಂಟಿನೆನ್ಸ್ ಅನ್ನುವ ವಿಚಾರದಲ್ಲಿ ಸಾಕಷ್ಟು ಮಾತಾಡಿದ್ದೀನಿ. ಇನ್ನೂ ಇರಬಹುದು ಕಾರಣಗಳು. ಇಷ್ಟು ನನಗೆ ಈ ಮೊಮೆಂಟಲ್ಲಿ ಹೊಳಿತಾ ಇದೆ, ಅದನ್ನು ಹೇಳ್ತಾ ಇದ್ದೀನಿ. ಅರ್ಥ ಮಾಡಿಕೊಳ್ಳಿ. ಈ ನಾಲೆಜನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನನಗೆ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಬೇಕು. ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ನನಗೇನೂ ಲಾಭ ಇಲ್ಲ. 4 ಜನಕ್ಕೆ ನಾವು ಜ್ಞಾನ ವಿಸ್ತರಣೆ ಮಾಡ್ದಂಗೆ ಆಗುತ್ತೆ, ಜ್ಞಾನವನ್ನು ನಾವು ಕೊಟ್ಟಂಗೆ ಆಗುತ್ತೆ ಇನ್ನೊಬ್ಬರಿಗೆ. ಎಷ್ಟೋ ಜನ ಅದನ್ನು ಹೇಳ್ಕೊಳ್ಳೋಕ್ಕೆ ಸಂಕೋಚ ಪಡ್ತಾರೆ. ಸೊ ಅಂಥವ್ರಿಗೆ ಈ ಥರ ವಿಡಿಯೋ ನೋಡಿದರೆ ಇದೇ ಕಾರಣ ಇರ್ಬೋದು, ಹಾಗಾದರೆ ಭಾಳ ಜನಕ್ಕಿದೆ, ನನಗೆ ಮಾತ್ರ ಅಲ್ಲ ಅಂತ ಎಷ್ಟೋ ಜನ ನನಗೆ ಮಾತ್ರ ಇದೆ ಅಂದ್ಕೊಂಡು ಕೊರಗ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ವಿಷಯಗಳು ಗೊತ್ತಾಗಬೇಕು. ಸೊ ನಿಮ್ಮ ಫ್ರೆಂಡ್ಗಳಿಗೆ ದಯವಿಟ್ಟು ಪಾಸ್ ಆನ್ ಮಾಡಿ ನಾಲೆಜನ್ನು. ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಇದು ನನ್ನ 133ನೇ ಟಾಪಿಕ್ಕು. ಸೊ ತುಂಬ ಮಾತಾಡಿದ್ದೀನಿ ನಾನು. ಭಾನುವಾರ ಆದರೆ ಮಾತಾಡಲೇಬೇಕು ಅಂತ ಒಂದು ತುಡಿತ ಇದೆ ನನಗೆ. ಜ್ಞಾನ ಸಂಪಾದನೆ ಮಾಡಿದ್ದನ್ನು ಹಾಗೇನೆ ವಿತರಣೆ ಮಾಡಬೇಕು. ಅದು ಬಹಳ ಶ್ರೇಷ್ಠ, ಅದು ಬಹಳ ಒಳ್ಳೆಯ ಕೆಲಸ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಹೇಳಿ ಇವತ್ತಿನ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.